ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದ ಕಟ್ಟಂಗೇಶ್ವರ ಮಠವು ಸುಮಾರು ವರ್ಷಗಳಿಂದ ಪೂಜ್ಯರು ಇಲ್ಲದೆ ಮಠವು ಅನಾಥವಾಗಿ ಉಳಿದಿತ್ತು. ಸುಲೇಪೇಟೆ ಗ್ರಾಮದ ಎಲ್ಲ ಭಕ್ತಾದಿಗಳ ಇಚ್ಛೆಯಂತೆ ನೂತನವಾಗಿ ಪೂಜ್ಯ ಪ್ರಭು ಘಟ್ಟಂಗೇಶ್ವರ ಮಹಾಸ್ವಾಮಿಗಳಿಗೆ ಸುಲೇಪೇಟೆ ಗ್ರಾಮದ ಬಸವೇಶ್ವರ ವೃತ್ತದಿಂದ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ಭವ್ಯವಾದ ಮೆರವಣಿಗೆ ಮೂಲಕ ಸಾಗಿ ಮಠದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭರತನೂರಿನ ಗುರುನಂಜೇಶ್ವರ ಮಹಾಸ್ವಾಮಿಗಳ ಹುಲ್ಸೂರ್ ಅಪ್ಪಾಜಿಯವರ ನೇತೃತ್ವದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಪೂಜ್ಯ ಪ್ರಭು ಘಟ್ಟಂಗೇಶ್ವರ ದೇವರಿಗೆ ಸಕಲ ಭಕ್ತಾದಿಗಳು ಸತ್ಕಾರ ಮಾಡಿದ್ದಾರೆ. ನೂತನ ಪೀಠಾಧಿಕಾರಿಗಳಾಗಿ ಘಟ್ಟಂಗೇಶ್ವರ ಪ್ರಭು ದೇವರಿಗೆ ನೇಮಿಸಲಾಗಿದೆ. ಈ ಸಂದರ್ಭದಲ್ಲಿ ಮುರುಗಪ್ಪ ಕಲ್ಕಡಿ, ಶಿವಕುಮಾರ್ ಸ್ವಂತ್, ಮಾರುದ್ರಪ್ಪ ದೇಸಾಯಿ, ಚಂದ್ರಶೇಖರ್ ಹೊನ್ನಳ್ಳಿ, ಸುನೀಲ್ ಕುಮಾರ್ ಕೋರಿ, ಮಲ್ಲಿಕಾರ್ಜುನ ದೇಸಾಯಿ, ವೀರು ದೇಸಾಯಿ, ಸೋಮಶೇಖರ್ ತರಾಪುರ, ನಾಗಶೆಟ್ಟಿ ಕೊಟಗಿ, ಸಿದ್ದು ಸಜ್ಜನ್, ಶರಣು ಪಾಡಶೆಟ್ಟಿ, ಶರಣು ಸ್ವಂತ, ದಬ್ಬಾ ರಾಜು ಸೇರಿದಂತೆ ಅನೇಕರು ಹಾಜರಿದ್ದರು. ಲಿಂಗರಾಜ ಸ್ವಾಮಿ, ಆರ್ಜೆ ತರ್ಜಡು ಕನ್ನಡ ನ್ಯೂಸ್, ಚಿಂಚೋಳಿ. ನಿರ್ಮಲವಾದ ಮನವೇ ಕರ್ಪೂರದ ಆರುತಿ. ಜನ್ಮದ ಕಂತಾಲೆ ಕಳೆದೊಳಿದು ಮಾನವ ಜನ್ಮದ ಬೆಳಕಲಿ. ಜನ್ಮದ ಕಂತಾಲೆ ಕಳೆದೊಳಿದು ಮಾನವ ಜನ್ಮದ ಬೆಳಕಲಿ. ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು. ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು. ಅನುಭವಿಸಿ ಲಿಂಗಕ್ಕೆ ಮನವೊಪ್ಪಿ. ಪೂಜ್ಯ ಶ್ರೀಮಣಿಪುರ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳು, ಗುರುನಂಜೇಶ್ವರ ವಿರಕ್ತಮಠ ಭರತನೂರೇ ಗುರುನಂಜೇಶ್ವರ ವಿರಕ್ತಮಠ ಭರತನೂರ್, ಶ್ರೀಮಣಿಪುರ ಶಾಂತವೀರ ಮಹಾಸ್ವಾಮಿಗಳು, ಕಾಸಾಮಠ ಗುರುಮಠಕಲ್ ಪರಮ ಪೂಜ್ಯರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಕೆಡಗಿ ಗ್ರಾಮದ ತಂದೆ ಶಿವಲಿಂಗಯ್ಯ, ತಾಯಿ ಅನ್ನಪೂರ್ಣ ಇವರ ಸುಪುತ್ರರಾದ ಪ್ರಭುಲಿಂಗ ದೇವರನ್ನು ಎಲ್ಲರೂ ಒಪ್ಪಿಕೊಂಡು ಕಟ್ಟವಾಂಗೇಶ್ವರ ವಿರಕ್ತ ಮಠದ ಉತ್ತರಾಧಿಕಾರಿಗಳಾಗಿ ಸರ್ವಾನುಮತದಿಂದ ನೇಮಿಸಲಾಗಿದೆ. ಬಸವೇಶ್ವರ ವೃತ್ತದಿಂದ ಪುರಪ್ರವೇಶ ಮಾಡಿಕೊಂಡು ಭವ್ಯವಾದ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಯಿತು. ಕಟ್ಟವಾಂಗೇಶ್ವರ ವಿರಕ್ತ ಮಠದ ಸ್ಥಿರ ಚರ ಆಸ್ತಿಗಳಾದ ಸುಲೇಪೇಟ್ ಗ್ರಾಮದ ಸರ್ವೆ ನಂಬರ್, ಚೌಕಿ ತೋಟ ಹಾಗೂ 7 ಎಕರೆ ಹೊಸಳ್ಳಿ ಗ್ರಾಮದ ಸರ್ವೆ ನಂಬರ್ 5 ಎಕರೆ 30 ಗುಂಟೆ ಮತ್ತು ಭಕ್ತರಿಂದ ಬರುವ ಕಾಣಿಕೆಯನ್ನು ಹಾಗೂ ಇಷ್ಟಲಿಂಗ ಪೂಜೆ, ದಾಸೋಹ, ಸಮಾಜ, ಧಾರ್ಮಿಕ ಸೇವೆಯನ್ನು ಮಾಡುತ್ತಾ ಮಠದ ಸ್ಥಿರ ಚರ ಆಸ್ತಿಗಳನ್ನು ಉಪಯೋಗಿಸಿಕೊಂಡು, ಅಂದ್ರೆ ಈ ಮಠದ ಎಲ್ಲ ಆಸ್ತಿಗಳೇನು ಮಾಡಿ ಉಪಯೋಗ ಮಾಡ್ಕೋಬೇಕು ಅವರು, ಅಂದ್ರೆ ಇಂದಿನಿಂದ ಅವರು ಮಾಲಕರಾಗ್ತಿದ್ದಾರೆ. ಉಪಯೋಗಿಸಿಕೊಂಡು ಲಿಂಗ ಪೂಜಾ ನಿಷ್ಠರು ಆಚಾರವಂತರಾಗಿ ಇರಬೇಕು. ಅಂದ್ರೆ ಯಾವಾಗಲೂ ಲಿಂಗ ಪೂಜೆ ಮತ್ತು ನೀವು ಆಚಾರವಂತರಾಗಿರಬೇಕು. ಯಾವುದೇ ಸ್ಥಿರ ಚರ ಆಸ್ತಿಗಳನ್ನು ಮಾರಾಟ ಮಾಡದೆ, ಅಂದ್ರೆ ಸರಿಯಾಗಿ ಅವರು ದೇವರು ಲಕ್ಷ್ಯ ಕೊಟ್ಟು ಕೇಳಬೇಕು, ನೀವು ಕೇಳಬೇಕು. ಮಠದ ಯಾವುದೇ ಸ್ಥಿರ ಇರಲಿ ಚರ ಇರಲಿ ಒಂದು ಗುಡ್ಡೆ ಕೂಡ ಏನು ಮಾಡೋದು ಮಾರಕೂಡದು. ಯಾಕಂದ್ರೆ ಸ್ಪಷ್ಟವಾಗಿ ಎಲ್ಲ ಸ್ವಾಮಿಗಳು ಇದೇ ಹೇಳ್ತೀವಿ, ನೀವೆಲ್ಲ ಚಪ್ಪಾಳೆ ತಟ್ಟರೆ. ಯಾವುದೇ ಸ್ಥಿರ ಚರ ಆಸ್ತಿಗಳನ್ನು ಮಾರಾಟ ಮಾಡದೆ ಮಠದ ಏಳಿಗೆಗಾಗಿ ಬಳಸಿಕೊಂಡು ಅದರಿಂದ ಬಂದಿರತಕ್ಕಂಥ ಆಸ್ತಿ ಏನು ಮಾಡಬೇಕು, ಮಠದ ಆಸ್ತಿ ಮತ್ತು ಅವರಿಗೆ ಮಠದ ಆಸ್ತಿಯನ್ನು ಏಳಿಗೆಯಾಗಿ ಬಳಸಿಕೊಂಡು ಭಕ್ತರ ಇಚ್ಛೆಯಂತೆ ಚರ್ಚಿಸಿ ಶ್ರೀಮಠವನ್ನು ನಡೆಸಿಕೊಂಡು ಹೋಗಬೇಕು. ಅಂದ್ರೆ ಈ ರೀತಿಯನ್ನು ನಡೆಸಿಕೊಂಡು ಮಠವನ್ನು ಹೋಗಬೇಕು. ಆಮೇಲೆ 1 ವರ್ಷದ ನಂತರ ಗ್ರಾಮದ ಎಲ್ಲ ಸದ್ಭಕ್ತರೊಂದಿಗೆ ಕೂಡಿಕೊಂಡು ಪಟ್ಟಾಧಿಕಾರ ಮಾಡಲಾಗುವುದು. 1 ವರ್ಷ ನಂತರ ಮಾಡ್ತೀವಿ ನೋಡಿ, ಅದಕ್ಕೆ ಮಾಡಲಾಗುವುದು. ಉತ್ತರಾಧಿಕಾರಿಗಳಾದ ದೇವರಿಗೆ ನೂತನ ಅಭಿಧಾನವಾದ ಅಂದ್ರೆ ಮುಂದೆ ಏನ್ ಮಾಡ್ತಾರೆ, ಈಗಾಗಲೇ ಪರಮ ಪೂಜ್ಯ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮೀಜಿಯವರು ಹೇಳಿದ್ದಾರೆ. ಅದೇ ಪ್ರಕಾರವಾಗಿ ಶ್ರೀ ಪ್ರಭು ಕಟ್ಟವಾಂಗೇಶ್ವರ ದೇವರೆಂದು ನಾಮಾಂಕ್ಯದಿಂದ ಉತ್ತರಾಧಿಕಾರಿಗಳಾಗಿ ನಡೆದುಕೊಂಡು ಹೋಗಿ ಇನ್ನು ಮುಂದೆ ಏನು ಮಾಡ್ತಾರೆ ಅಂದ್ರೆ ಅವ್ರ ಹೆಸರು ಏನು ಬರೀಬೇಕು, ನೀವೆಲ್ಲರೂ ಪ್ರಭು ಕಟ್ಟವಾಂಗೇಶ್ವರ ದೇವರಂತಾನೆ
ಬರೆದು ಕೊಟ್ಟ ಉತ್ತರಾಧಿಕಾರಿ ಪತ್ರ ಇದು, ಬರೆದು ಕೊಟ್ಟಿರ್ತಕ್ಕಂಥ ಉತ್ತರಾಧಿಕಾರಿ ಪತ್ರ. ಇದಕ್ಕೆ ಯಾರು ಸಹಿ ಮಾಡ್ಯಾರಂದ್ರೆ ಇಲ್ಲಿ ಭಕ್ತರ ಹೆಸರೆಲ್ಲ ನಂತರ ಅವ್ರು ಹೇಳ್ತಿದ್ದಾರೆ. ಹೇಳಿದ ಮೇಲೆ ನೀವೇನು ಮಾಡ್ಬೇಕಂದ್ರೆ ನಾಗಶೆಟ್ಟಿ ಕೊಟ್ಟಿಗೆಯವರು ಸಹಿ ಮಾಡಿದ್ದಾರೆ, ಮುರುಗಪ್ಪ ಕುಗಡಿಯವರು ಸಹಿ ಮಾಡಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಎಲ್ಲ ಎಣಿಕೆಯಿಂದ ಬಂದು ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳವರು ಹುಣಸೂರ ಶ್ರೀಗಳವರು ಸಹಿ ಮಾಡಿದ್ದಾರೆ, ಬರ್ದನೂರು ಶ್ರೀಗಳವರು ಸಹಿ ಮಾಡಿದ್ದಾರೆ, ಗುರುಮಠ ಶ್ರೀಗಳವರು ಸಹಿ ಮಾಡಿದ್ದಾರೆ, ನಮ್ಮ ನೆಲ್ಲಿಕಂಠ ದೇವರು ಸಹಿ ಮಾಡಿದ್ದಾರೆ, ಅದು ಸಿದ್ದರಾಮ ಶಿವಾಚಾರ್ಯ ಸುಲೇಪೇಟ್ ಅವರು ಕೂಡ ಸಹಿ ಮಾಡಿದ್ದಾರೆ. ಆಮೇಲೆ ಪ್ರಶಾಂತ ದೇವರು ಸಹಿ ಮಾಡಿದ್ದಾರೆ, ವಿಶ್ವರಾಜ ದೇವರು ಸಹಿ ಮಾಡಿದ್ದಾರೆ. ಆಮೇಲೆ ನಮ್ಮ ಮತ್ತು 51 ಜನ ಭಕ್ತರು ಅಷ್ಟೇ ತಿಳ್ಕೊಬೇಡ್ರಿ ಅಷ್ಟೇ ಅಂತೇಳಿ ಎಲ್ಲರೂ ಕಾಯಂ ಇದ್ರೆ ಬೇಕಾದಷ್ಟು ಜನ ಬಂದು ನೀವೆಲ್ಲರೂ ಸಹಿ ಮಾಡಬೇಕು. ನಿಮ್ಮೆಲ್ಲರೂ ಒಪ್ಪಿಗೆ ಇದೆ ಅಂತೇಳಿ ಒಂದು ಸಲ ನೀವೆಲ್ಲರೂ ಹೇಳ್ತೀನಿ, ಚಪ್ಪಾಳಿ ಕಟ್ಟಿ ಎಲ್ಲರೂ